ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2019ರಲ್ಲಿ ಬಿಡುಗಡೆಯಾಗಿದ್ದ ಸೀಕ್ರೆಟ್ ಒಬ್ಸೆಷನ್ ಎಂಬ ಹಾಲಿವುಡ್ನ ಒನ್ ಆಫ್ ದ ಬೆಸ್ಟ್ ಹಾಗೂ ತುಂಬಾನೇ ಯುನಿಕ್ ಕಾನ್ಸೆಪ್ಟ್ನ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ರಾತ್ರಿ ಚಿತ್ರದ ಹೀರೋಯಿನ್ ಆಗಿರುವ ಜೆನಿಫರ್ ಲನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆಕ್ಸಿಡೆಂಟ್ ಆಗಿ ಆಕೆಗೆ ಹಳೆಯ ನೆನಪುಗಳೆಲ್ಲ ಹೊರಟೋಗುತ್ತೆ. ಇದಾಗಿ ಕೆಲವು ದಿನಗಳ ನಂತರ ಜೆನಿಫರ್ಗೆ ಆಸ್ಪತ್ರೆಯಲ್ಲಿ ವಾಪಸ್ ಪ್ರಜ್ಞೆ ಬಂದಾಗ ಇವಳ ಗಂಡ ಟ್ರೀಟ್ಮೆಂಟ್ ಕೊಡಿಸಿ ಈಕೆಯನ್ನ ಮನೆಗೆ ಡಿಸ್ಚಾರ್ಜ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾನೆ. ಈ ಕಡೆ ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಆ ಕಡೆ ಜೆನಿಫರ್ ಕೂಡ ಮನೆಗೆ ಹೋದ ನಂತರ ತನ್ನ ಗಂಡ ಹಾಗೂ ಫ್ಯಾಮಿಲಿ ಬಗ್ಗೆ ವಿಚಾರಿಸ್ತಾ ಹೋದಾಗ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆ ದಿನ ರಾತ್ರಿ ಜೆನಿಫರ್ ಲನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಯಾರು, ಅಷ್ಟಕ್ಕೂ ಜೆನಿಫರ್ ಲ ಫ್ಯಾಮಿಲಿಗೆ ಏನಾಯ್ತು, ನಾನು ನಿನ್ನ ಗಂಡ ಅಂತ ಹೇಳ್ತಿರುವ ಆ ವ್ಯಕ್ತಿ ನಿಜವಾಗಿಯೂ ಜೆನಿಫರ್ ಲ ಗಂಡನ? ಪೊಲೀಸರು ಹಾಗೂ ಜೆನಿಫರ್ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ಜೆನಿಫರ್ ತನ್ನನ್ನ ಕೊಲೆ ಮಾಡೋದಕ್ಕೆ ಚೇಸ್ ಮಾಡ್ತಿರುವ ವ್ಯಕ್ತಿಯಿಂದ ತಪ್ಪಿಸಿಕೊಂಡು ಅಲ್ಲೇ ಇದ್ದ ಪಬ್ಲಿಕ್ ಟೆಲಿಫೋನ್ ಬೂತ್ ನ ಒಳಗಡೆ ಹೋಗ್ತಾಳೆ. ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಇವಳನ್ನ ಚೇಸ್ ಮಾಡ್ತಿದ್ದ ಆ ವ್ಯಕ್ತಿಯ ಕಾರ್ ಬಂದು ಇವಳ ಮುಂದೆ ನಿಲ್ಲುತ್ತೆ. ತಕ್ಷಣ ಹೊರಗಡೆ ಬಂದು ಅಲ್ಲೇ ಇದ್ದ ಪಬ್ಲಿಕ್ ಟಾಯ್ಲೆಟ್ ನ ಒಳಗಡೆ ಹೋಗಿ ಬಚ್ಚಿಟ್ಟುಕೊಳ್ತಾಳೆ. ಜೆನಿಫರ್ ಲನ್ನ ಚೇಸ್ ಮಾಡ್ತಿದ್ದ ಆ ವ್ಯಕ್ತಿ ಕೈಯಲ್ಲಿ ಚಾಕು ಹಿಡಿದುಕೊಂಡು ಆಕೆಯನ್ನ ಕೊಲೆ ಮಾಡ್ಬೇಕು ಅಂತ ಪಬ್ಲಿಕ್ ಟಾಯ್ಲೆಟ್ ನ ಒಳಗಡೆ ಹೋಗ್ತಾನೆ. ಆದ್ರೆ ಜೆನಿಫರ್ ಅವನ ಕಣ್ ತಪ್ಪಿಸಿ ಅವನನ್ನ ಅಲ್ಲೇ ಲಾಕ್ ಮಾಡಿ ತಕ್ಷಣ ಹೊರಗಡೆ ಓಡಿ ಬರ್ತಾಳೆ. ಇನ್ನೇನೋ ತನ್ನ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲೇ ಆ ವ್ಯಕ್ತಿ ಕೂಡ ಹೊರಗಡೆ ಬರ್ತಾನೆ. ತಕ್ಷಣ ತಾನು ತಂದಿದ್ದ ವೈಟ್ ಕಲರ್ ನ ಟೋವಿಂಗ್ ಕಾರ್ ನ ಚೈನ್ ಅನ್ನ ಹಾಕಿ ಈಕೆ ಕಾರನ್ನ ಹಿಂದಕ್ಕೆ ಇಳಿಯೋದಕ್ಕೆ ಶುರು ಮಾಡ್ತಾನೆ. ಈಗ ಮತ್ತಷ್ಟು ಹೆದರಿಕೊಂಡ ಜೆನಿಫರ್ ತಕ್ಷಣವೇ ತನ್ನ ಕಾರ್ನಿಂದ ಕೆಳಗಡೆ ಇಳಿದು ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ರಸ್ತೆಯಲ್ಲಿ ಸ್ಪೀಡ್ ಆಗಿ ಹೋಗ್ತಿದ್ದ ಒಂದು ಕಾರ್ ಈಕೆಗೆ ಗುದ್ದೆ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಜೆನಿಫರ್ಗೆ ಆಕ್ಸಿಡೆಂಟ್ ಆಗಿದ್ದನ್ನ ನೋಡ್ತಿದ್ದ ಹಾಗೆ ಸುತ್ತಮುತ್ತಲಿನ ಜನಗಳು ತಕ್ಷಣ ಈಕೆಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ಸಮಯದ ನಂತರ ತನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜೆನಿಫರ್ ಲ ಗಂಡ ರಸಲ್ ಆಸ್ಪತ್ರೆಗೆ ಓಡಿ ಬರ್ತಾನೆ. ಡಾಕ್ಟರ್ ಗಳನ್ನ ವಿಚಾರಿಸಿದಾಗ ಗೊತ್ತಾಗೋದೇನೆಂದ್ರೆ, ಆಕ್ಸಿಡೆಂಟ್ ನಲ್ಲಿ ಜೆನಿಫರ್ ಲ ತಲೆಗೆ ತುಂಬಾನೇ ಪೆಟ್ಟಾಗಿರುವ ಕಾರಣ ಬ್ರೈನ್ ಸರ್ಜರಿ ನಡೀತಿದೆ ಅಂತ. ಡಾಕ್ಟರ್ ಮುಂದುವರೆದು, ನಿಮ್ಮ ಹೆಂಡತಿಯ ಪ್ರಾಣಕ್ಕೆ ಯಾವುದೇ ಅಪಾಯ ಆಗೋದಿಲ್ಲ, ಆದ್ರೆ ಬಹುಶಃ ಆಕೆಗೆ ಹಳೆಯ ನೆನಪುಗಳೆಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಎಮೋಷನಲ್ ಆದ ರಸಲ್ ತನ್ನ ಹೆಂಡತಿ ತನಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಲೈಟರ್ ಅನ್ನ ನೋಡ್ತಾ ತುಂಬಾನೇ ಎಮೋಷನಲ್ ಆಗ್ತಾನೆ. ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಯವರು ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿದ ಕಾರಣ ಪೊಲೀಸ್ ಆಫೀಸರ್ ಆಗಿರುವ ಫ್ರಾಂಕ್ ಅಲ್ಲಿಗೆ ಬರ್ತಾನೆ. ವಿಚಾರಿಸಿದಾಗ ರಸಲ್ ಹೇಳೋದೇನೆಂದ್ರೆ, ಸರ್, ನನ್ನ ಹೆಂಡತಿ ಮನೆಗೆ ಗ್ರೋಸರಿ ತರೋದಕ್ಕೆ ಅಂತ ಹೊರಗಡೆ ಹೋಗಿದ್ಲು. ಸ್ವಲ್ಪ ಸಮಯದ ನಂತರ ತುಂಬಾನೇ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಜೆನಿಫರ್ ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡ್ಲ ಅಂತ ವಿಚಾರಿಸೋದಕ್ಕೆ ಕಾಲ್ ಮಾಡಿದೆ. ಆದ್ರೆ ಆಕೆ ಫೋನ್ ನಾಟ್ ರೀಚಬಲ್ ಆಗಿತ್ತು. ಆಕೆ ಹೋಗ್ತೀನಿ ಅಂತ ಹೇಳಿದ್ದ ಗ್ರೋಸರಿ ಶಾಪ್ಗೆ ಹೋಗಿ ವಿಚಾರಿಸಿದಾಗ ಜೆನಿಫರ್ ಅಲ್ಲಿಗೆ ಬಂದೇ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಯವರು ಕಾಲ್ ಮಾಡಿ ನಿಮ್ಮ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮ್ ಮಾಡಿದ್ರು. ತಕ್ಷಣವೇ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಮುಂದುವರೆದು, ನನ್ನ ಹೆಂಡತಿ ಗ್ರೋಸರಿ ಶಾಪಿಂಗ್ ಅಂತ ತೆಗೆದುಕೊಂಡು ಹೋಗಿದ್ದ ಕಾರ್ ಕೂಡ ಮಿಸ್ಸಿಂಗ್ ಆಗಿದೆ, ಅದನ್ನು ಹುಡುಕಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಜೆನಿಫರ್ಗೆ ಎಚ್ಚರವಾಗಿರುತ್ತೆ. ಆದ್ರೆ ಡಾಕ್ಟರ್ಗಳು ಮೊದಲೇ ಹೇಳಿದ ಹಾಗೆ ಆಕೆಗೆ ಹಳೆಯ ನೆನಪುಗಳೆಲ್ಲ ಹೊರಟೋಗಿರುತ್ತವೆ. ನಿನ್ನ ಹೆಂಡತಿಗೆ ಹಳೆಯ ವಿಷಯಗಳನ್ನ ಹೇಳಿ ಹಳೆಯ ನೆನಪುಗಳು ವಾಪಸ್ ಬರುವ ಹಾಗೆ ನೀನೇ ಮಾಡ್ಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಒಳಗಡೆ ಹೋದಾಗ ತನ್ನ ಹೆಂಡತಿ ತನ್ನನ್ನೇ ಯಾರು ಅಂತ ಕೇಳ್ತಿರೋದನ್ನ ನೋಡಿ ರಸಲ್ಗೆ ತುಂಬಾನೇ ಬೇಜಾರಾಗುತ್ತೆ. ಜೆನಿಫರ್ಗೆ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನೇ ನಿನ್ನ ಗಂಡ ರಸಲ್ ಅಂತ ಪರಿಚಯ ಮಾಡಿಕೊಳ್ತಾನೆ. ಮತ್ತೊಂದು ಕಡೆ ಪೊಲೀಸ್ ಆಫೀಸರ್ ಫ್ರಾಂಕ್ ಜೆನಿಫರ್ಗೆ ಕಾರ್ನಲ್ಲಿ ಆಕ್ಸಿಡೆಂಟ್ ಮಾಡಿದ್ದ ಆ ವ್ಯಕ್ತಿಯನ್ನ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆತ ಹೇಳುದೇನೆಂದ್ರೆ, ಸರ್, ಮನೆಯಲ್ಲಿ ತುಂಬಾನೇ ಅರ್ಜೆಂಟ್ ಕೆಲಸ ಇದ್ದ ಕಾರಣ ನಾನು ಸ್ಪೀಡ್ ಆಗಿ ಬರ್ತಿದ್ದೆ. ಆಗ ತುಂಬಾನೇ ಗಾಬರಿಯಾಗಿದ್ದ ಜೆನಿಫರ್ ಸಡನ್ ಆಗಿ ನನ್ನ ಕಾರ್ಗೆ ಅಡ್ಡ ಬಂದ್ಲು. ಮೋಸ್ಟ್ಲಿ ಆಕೆಯನ್ನ ಯಾರೋ ಚೇಸ್ ಮಾಡ್ತಿದ್ರು ಅನ್ಸುತ್ತೆ. ಆದ್ರೆ ನಾನು ಸುತ್ತಮುತ್ತ ನೋಡಿದಾಗ ಅಲ್ಯಾರು ಕೂಡ ಕಾಣಿಸ್ತಿಲ್ಲ. ಆದ್ರೆ ದೂರದಲ್ಲಿ ಒಂದು ಪಿಕಪ್ ವ್ಯಾನ್ ನಿಂತಿತ್ತು. ಸ್ವಲ್ಪ ಸಮಯದ ನಂತರ ಆ ವ್ಯಾನ್ ಅಲ್ಲಿಂದ ಹೊರಟೋಯ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಜೆನಿಫರ್ ಲನ್ನ ಯಾರೋ ಚೇಸ್ ಮಾಡ್ತಿದ್ರು, ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೋಗಿ ಈಕೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫ್ರಾಂಕ್ಗೆ ಕನ್ಫರ್ಮ್ ಆಗುತ್ತೆ.
ಆ ಕಡೆ ರಸಲ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಹೆಂಡತಿಗೆ ಹಳೆಯದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೆನಪು ಮಾಡ್ಬೇಕು ಅಂತ ತಮ್ಮ ಮದುವೆ ಆಲ್ಬಮ್ ಅನ್ನ ಹಾಗೂ ಬೇರೆ ಬೇರೆ ಫೋಟೋಸ್ ಗಳನ್ನ ತೋರಿಸ್ತಾನೆ. ಆ ಫೋಟೋಸ್ ಗಳನ್ನ ನೋಡ್ತಾ ಜೆನಿಫರ್ ನನಗೆ ತಂದೆ ತಾಯಿ ಇದ್ದಾರಾ ಅಂತ ಕೇಳ್ತಾಳೆ. ಆಗ ಬೇಜಾರಾದ ರಸಲ್, ಇಲ್ಲ, ನಿನ್ನ ತಂದೆ ತಾಯಿ ಕೆಲವು ದಿನಗಳ ಹಿಂದೆ ತಾನೇ ಅನಾರೋಗ್ಯದ ಕಾರಣದಿಂದ ಸತ್ತೋದ್ರು ಅಂತ ಹೇಳ್ತಾನೆ. ಅದನ್ನ ಕೇಳಿದ ಜೆನಿಫರ್ ಕೂಡ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಜೆನಿಫರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾಳೆ. ರಸಲ್ ತನ್ನ ಹೆಂಡತಿಯನ್ನ ಸಿಟಿಯಿಂದ ಔಟ್ಸ್ಕರ್ಟ್ ನಲ್ಲಿದ್ದ ತಮ್ಮ ಮನೆಗೆ ಕರೆದುಕೊಂಡು ಬರ್ತಾನೆ. ಸ್ವಲ್ಪ ಸಮಯದ ನಂತರ ಆಫೀಸರ್ ಫ್ರಾಂಕ್ ಕಾಲ್ ಮಾಡಿ ನಿಮ್ಮ ಹೆಂಡತಿ ಈಗ ಹುಷಾರಾಗಿದ್ದಾರ, ಅವರನ್ನ ವಿಚಾರಿಸಬೇಕು ಅಂತ ಕೇಳ್ತಾನೆ. ಅದಕ್ಕೆ ರಸಲ್, ಸರ್, ಸ್ವಲ್ಪ ಸಮಯದ ಮುಂಚೆ ತಾನೇ ನನ್ನ ಹೆಂಡತಿಯನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದೀನಿ. ಆಕೆಗೆ ಈಗ ರೆಸ್ಟ್ ಬೇಕು, ಸ್ವಲ್ಪ ದಿನಗಳ ನಂತರ ಬೇಕಾದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡುತ್ತಾನೆ. ಈಗ ರಸಲ್ ನ ಮಾತುಗಳನ್ನ ಕೇಳಿದ ಫ್ರಾಂಕ್ ಗೆ ಸ್ವಲ್ಪ ಅನುಮಾನ ಶುರುವಾಗುತ್ತೆ. ನಾನೇ ಖುದ್ದಾಗಿ ಮನೆಗೆ ಹೋಗಿ ಎನ್ಕ್ವೈರಿ ಮಾಡೋಣ ಅಂತ ಆಸ್ಪತ್ರೆಗೆ ಹೋಗಿ ರಸಲ್ ಹಾಗೂ ಜೆನಿಫರ್ ವಾಸ ಮಾಡ್ತಿರುವ ಮನೆಯ ಅಡ್ರೆಸ್ ಅನ್ನ ವಿಚಾರಿಸ್ತಾನೆ. ರಸಲ್ ಆಸ್ಪತ್ರೆಗೆ ಬಂದಾಗ ಬರೆದಿದ್ದ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆ ಅಡ್ರೆಸ್ ಗೆ ಹೋಗಿ ನೋಡಿದ್ರೆ ಆಶ್ಚರ್ಯವೆಂಬಂತೆ ಅಲ್ಲಿ ಬೇರೆ ಇಬ್ಬರು ಗಂಡ ಹೆಂಡತಿ ವಾಸ ಮಾಡ್ತಿರ್ತಾರೆ. ಈ ಕಡೆ ಜೆನಿಫರ್ ಎದ್ದು ಓಡಾಡೋದಕ್ಕೆ ಸಾಧ್ಯವಾಗದ ಕಾರಣ ವೀಲ್ ಚೇರ್ ನಲ್ಲಿ ಮನೆಯನ್ನೆಲ್ಲ ಸುತ್ತಾಡ್ತಾ ತಮ್ಮ ಮದುವೆ ಆಲ್ಬಮ್ ಅನ್ನ ಮತ್ತೊಮ್ಮೆ ನೋಡ್ತಿರ್ತಾಳೆ. ಒಂದು ಫಂಕ್ಷನ್ ಅಲ್ಲಿ ತಾನು ಹಾಗೂ ತನ್ನ ಗಂಡ ನಿಂತಿರುವ ಫೋಟೋದಲ್ಲಿ ಒಂದು ವಿಚಿತ್ರವನ್ನ ಅಬ್ಸರ್ವ್ ಮಾಡ್ತಾಳೆ. ಅದೇನಂದ್ರೆ ರಸಲ್ ನ ಹೇರ್ ಸ್ಟೈಲ್ ಗ್ರೇ ಕಲರ್ ನಲ್ಲಿರುತ್ತೆ, ಆದರೆ ಅವನ ಹಿಂದೆ ಇದ್ದ ಮಿರರ್ ನಲ್ಲಿ ಅವನ ಹೇರ್ ಕಲರ್ ಬ್ಲಾಕ್ ಕಾಣಿಸ್ತಿರುತ್ತೆ. ಈಗ ಒಂದು ಫೋಟೋದಲ್ಲಿ ನಿಜವಾದ ಹೇರ್ ಕಲರ್ ಹಾಗೂ ರಿಫ್ಲೆಕ್ಷನ್ ಅಲ್ಲಿ ಕಾಣಿಸ್ತಿರುವ ಹೇರ್ ಕಲರ್ ಬೇರೆ ಬೇರೆ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಅನುಮಾನ ಶುರುವಾಗುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ರಸಲ್ ಜೆನಿಫರ್ಗೆ ಒಂದು ಹೊಸ ಫೋನ್ ಅನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಆದರೆ ಇವರ ಮನೆ ಸಿಟಿಯಿಂದ ಔಟ್ಸ್ಕರ್ಟ್ ನಲ್ಲಿದ್ದ ಕಾರಣ ಆ ಫೋನ್ ನಲ್ಲಿ ನೆಟ್ವರ್ಕ್ ಸಿಗ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ರಸಲ್ ತನ್ನ ಹೆಂಡತಿಯನ್ನ ಸೆಡ್ಯೂಸ್ ಮಾಡಿ ಆಕೆ ಜೊತೆ ಇಂಟಿಮೇಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಈತ ನಿಜವಾಗಿಯೂ ತನ್ನ ಗಂಡ ಹೌದೋ ಅಲ್ವೋ ಅಂತ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ದ ಜೆನಿಫರ್ ಅವನಿಗೆ ಕೋಆಪರೇಟ್ ಮಾಡೋದಿಲ್ಲ. ಆಗ ಕೋಪಗೊಂಡ ರಸಲ್ ಜೆನಿಫರ್ಲ ಕೈಯನ್ನ ಹಿಡಿದು ಜೋರಾಗಿ ಎಳೆದು ಬಿಡುತ್ತಾನೆ. ನಂತರ ತಾನು ಮಾಡಿದ್ದು ತಪ್ಪು ಅಂತ ಅರ್ಥ ಮಾಡಿಕೊಂಡು ಜೆನಿಫರ್ ಬಳಿ ಸಾರಿ ಕೇಳಿ ಅಲ್ಲಿಂದ ಹೊರಗಡೆ ಬರುತ್ತಾನೆ. ನಂತರ ತನ್ನ ಕೆಲಸಕ್ಕೆ ಅಂತ ಯೂಸ್ ಮಾಡುವ ಪ್ರೈವೇಟ್ ರೂಮ್ ನ ಒಳಗಡೆ ಬಂದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈತ ತನ್ನ ಪರ್ಸನಲ್ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಜೆನಿಫರ್ಗೆ ಗೊತ್ತಾಗದ ಹಾಗೆ ಬೆಡ್ರೂಮ್ ನಲ್ಲಿ ಒಂದು ಸೀಕ್ರೆಟ್ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರ್ತಾನೆ. ಈ ಕಡೆ ಫ್ರಾಂಕ್ ಜೆನಿಫರ್ ಹಾಗೂ ರಸಲ್ ನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅಲ್ಲಿಗೆ ಹೋದಾಗ ಬೇರೊಬ್ಬರು ವಾಸ ಮಾಡ್ತಿದ್ರಲ್ವಾ. ತಕ್ಷಣ ಆಸ್ಪತ್ರೆಗೆ ಕಾಲ್ ಮಾಡಿ ಆ ದಿನ ಜೆನಿಫರ್ಗೆ ಆಕ್ಸಿಡೆಂಟ್ ಆದಾಗ ರಸಲ್ಲೇ ಅವಳ ಗಂಡ ಅಂತ ಹೇಗೆ ಪತ್ತೆ ಮಾಡಿದ್ರಿ ಅಂತ ವಿಚಾರಿಸ್ತಾನೆ. ಅದಕ್ಕೆ ನರ್ಸ್ ಹೇಳ್ತಾಳೆ, ಸರ್, ಅವರೇ ಬಂದು ತಮ್ಮ ಮದುವೆಯ ಫೋಟೋಸ್ ಗಳನ್ನ ತೋರಿಸಿದ್ರು ಹಾಗೂ ಜೆನಿಫರ್ಲ ದೇಹದಲ್ಲಿರುವ ಟ್ಯಾಟೋದ ಬಗ್ಗೆ ಹೇಳ್ದಾಗ್ಲೇ ನಮಗೆ ಕನ್ಫರ್ಮ್ ಆಗಿದ್ದು. ಸರಿ, ಆ ದಿನದ ಸಿಸಿಟಿವಿ ಫುಟೇಜ್ ಅನ್ನ ಸೆಂಡ್ ಮಾಡಿ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಯವರು ಕಳುಹಿಸಿಕೊಟ್ಟಿದ್ದ ಫುಟೇಜ್ ಅನ್ನ ನೋಡಿದಾಗ ಫ್ರಾಂಕ್ಗೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಆ ದಿನ ರಾತ್ರಿ ರಸಲ್ ಆಸ್ಪತ್ರೆಗೆ ಒಂದು ಪಿಕಪ್ ವ್ಯಾನ್ ನಲ್ಲಿ ಬಂದಿರ್ತಾನೆ. ಈಗ ನೆನಪಿಸಿಕೊಂಡಾಗ ಆ ದಿನ ರಾತ್ರಿ ಜೆನಿಫರ್ಗೆ ಆಕ್ಸಿಡೆಂಟ್ ಮಾಡಿದ ಆ ವ್ಯಕ್ತಿ ದೂರದಲ್ಲಿ ಒಂದು ಪಿಕಪ್ ವ್ಯಾನ್ ಅನ್ನ ನೋಡಿದ್ದೆ ಅಂತ ಹೇಳಿದ್ದು ನೆನಪಾಗುತ್ತೆ. ತಕ್ಷಣ ಫ್ರಾಂಕ್ ಜೆನಿಫರ್ಗೆ ಟ್ಯಾಟೂ ಹಾಕಿದ್ದ ಆರ್ಟಿಸ್ಟ್ ನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅಲ್ಲಿಗೆ ಬರ್ತಾನೆ. ಜೆನಿಫರ್ಲ ಫೋಟೋ ತೋರಿಸಿ ಆಕೆಗೆ ಹಾಕಿದ್ದ ಟ್ಯಾಟೂ ಬಗ್ಗೆ ವಿಚಾರಿಸ್ತಾನೆ. ನೆನಪಿಸಿಕೊಂಡ ಆ ಟ್ಯಾಟೂ ಆರ್ಟಿಸ್ಟ್ ಹೇಳೋದೇನಂದ್ರೆ, ಸರ್, ಅದು ಜೆನಿಫರ್ ಅವರ ಫ್ಯಾಮಿಲಿ ನೇಮ್ ಆಲನ್ ಅಂತ ಹೇಳ್ತಾನೆ. ತಕ್ಷಣ ಪೊಲೀಸರ ಡೇಟಾಬೇಸ್ ನಲ್ಲಿ ಜೆನಿಫರ್ ಆಲೆನ್ ಎಂಬ ಹೆಸರನ್ನ ಹುಡುಕ್ದಾಗ ಒಂದು ಅಡ್ರೆಸ್ ಸಿಗುತ್ತೆ. ತಕ್ಷಣ ಫ್ರಾಂಕ್ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಮನೆಯ ಡೋರ್ ಓಪನ್ ಆಗಿ ಇರುತ್ತೆ. ಒಳಗಡೆ ಹೋಗಿ ರೂಮ್ ನಲ್ಲಿ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಜೆನಿಫರ್ಲ ತಂದೆ ತಾಯಿಯ ಡೆಡ್ ಬಾಡಿಗಳು ಬಿದ್ದಿರುತ್ತವೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಜೆನಿಫರ್ಗೆ ರಸಲ್ ಮೇಲೆ ಮತ್ತಷ್ಟು ಅನುಮಾನ ಬಂದು ಅವನಿಗೆ ಗೊತ್ತಾಗದ ಹಾಗೆ ಅವನ ಪರ್ಸ್ ಅನ್ನ ಕದೀತಾಳೆ. ಆತ ಹೊರಗಡೆ ಹೋಗ್ತಿದ್ದ ಹಾಗೆ ಮನೆಯ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬರೋಣ ಅಂತ ನೋಡಿದ್ರೆ ಮನೆಯ ಡೋರ್ ಗಳನ್ನೆಲ್ಲ ರಸಲ್ ಲಾಕ್ ಮಾಡಿಕೊಂಡು ಹೋಗಿರುತ್ತಾನೆ. ತಕ್ಷಣ ಅವನ ಪರ್ಸ್ ಅನ್ನ ಚೆಕ್ ಮಾಡಿದಾಗ ಅದರ ಒಳಗಡೆ ಇವಳ ಐಡಿ ಕಾರ್ಡ್ ಸಿಗುತ್ತೆ. ಅದರಲ್ಲಿ ಇವಳ ಫುಲ್ ನೇಮ್ ಜೆನಿಫರ್ ಆಲೆನ್ ಅಂತ ಮೆನ್ಷನ್ ಆಗಿರುತ್ತೆ. ಹಾಗೂ ಅಡ್ರೆಸ್ ಅನ್ನ ಚೆಕ್ ಮಾಡಿದಾಗ ಈಗಿರುವ ಮನೆಯದ್ದಲ್ಲದೆ ಸಿಟಿಯಲ್ಲಿರುವ ಬೇರೊಂದು ಮನೆಯ
ಮನೆಯ ಅಡ್ರೆಸ್ ಆಗಿರುತ್ತೆ. ಹಾಗಾದ್ರೆ ಖಂಡಿತ ಈ ರಸಲ್ ನನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದಾನೆ ಅಂತ ತನ್ನ ಬಳಿ ಇದ್ದ ಹೇರ್ ಪಿನ್ ನಿಂದ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಮತ್ತೊಂದು ಕಡೆ ಫ್ರಾಂಕ್ ಈ ಹಿಂದೆ ಜೆನಿಫರ್ ಕೆಲಸ ಮಾಡ್ತಿದ್ದ ಆಫೀಸ್ಗೆ ಹೋಗಿ ಅವಳ ಮ್ಯಾನೇಜರ್ ನನ್ನ ಮೀಟ್ ಮಾಡ್ತಾನೆ. ಜೆನಿಫರ್ ಬಗ್ಗೆ ವಿಚಾರಿಸಿದಾಗ ಮ್ಯಾನೇಜರ್ ಹೇಳೋದೇನಂದ್ರೆ, ಸರ್ ಏನಾಯ್ತೋ ಗೊತ್ತಿಲ್ಲ, ಪರ್ಸನಲ್ ರೀಸನ್ ಕೊಟ್ಟು ಜೆನಿಫರ್ ಹಾಗೂ ರಸಲ್ ಇಬ್ಬರು ಕೂಡ ನಮ್ಮ ಕಂಪನಿಗೆ ರಿಸೈನ್ ಮಾಡಿದ್ರು. ಈ ಕಡೆ ಜೆನಿಫರ್ ಏನ್ ಮಾಡ್ತಾಳೆ ಅಂದ್ರೆ, ರಸಲ್ ಯೂಸ್ ಮಾಡ್ತಿರುವ ಅವನ ಪರ್ಸನಲ್ ಲ್ಯಾಪ್ಟಾಪ್ಗೆ ತನ್ನ ಹೆಸರನ್ನ ಪಾಸ್ವರ್ಡ್ ಆಗಿ ಎಂಟರ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಪರ್ಸನಲ್ ಫೋಲ್ಡರ್ ಗಳನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಅದರ ಒಳಗಡೆ ಜೆನಿಫರ್ ಆಕೆ ನಿಜವಾದ ಗಂಡ ರಸಲ್ ನ ಜೊತೆ ನಿಂತಿರುವ ಫೋಟೋಸ್ ಗಳಿರುತ್ತವೆ. ಅಂದ್ರೆ ಇಷ್ಟು ದಿನ ರಸಲ್ ನಾನೇ ನಿನ್ನ ಗಂಡ ಅಂತ ತೋರಿಸಿದ್ದ ಫೋಟೋಸ್ ಗಳೆಲ್ಲ ಎಡಿಟ್ ಮಾಡಿರುವ ಫೋಟೋಸ್ ಗಳಾಗಿರುತ್ತವೆ. ಮತ್ತೊಂದು ಕಡೆ ಫ್ರಾಂಕ್ ಜೆನಿಫರ್ಲ ಮ್ಯಾನೇಜರ್ ಜೊತೆ ಮಾತನಾಡ್ತಿರುವಾಗ ಒಂದು ಗ್ರೂಪ್ ಫೋಟೋವನ್ನ ನೋಡ್ತಾನೆ. ಈಗ ತಾನೇ ಜೆನಿಫರ್ಲ ಗಂಡ ಅಂತ ಹೇಳ್ತಿರುವ ಆ ರಸಲ್ ನಿಜವಾದ ರಸಲ್ ಅಲ್ಲ ಅಂತ ಫ್ರಾಂಕ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಹೌದು, ಫೋಟೋದಲ್ಲಿ ಜೆನಿಫರ್ಲನ್ನ ಹಗ್ ಮಾಡಿರುವ ಆ ವ್ಯಕ್ತಿ ಯಾರು ಅಂತ ವಿಚಾರಿಸ್ತಾನೆ. ಅದಕ್ಕೆ ಮ್ಯಾನೇಜರ್ ಹೇಳ್ತಾನೆ, ಸರ್ ಅವನೇ ಜೆನಿಫರ್ಲ ನಿಜವಾದ ಗಂಡ ರಸಲ್. ಫ್ರಾಂಕ್ಗೆ ತುಂಬಾನೇ ಶಾಕ್ ಆಗಿ ಆ ಫೋಟೋವನ್ನ ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಈಗ ತಾನೇ ಜೆನಿಫರ್ಲ ಗಂಡ ರಸಲ್ ಅಂತ ಹೇಳಿಕೊಳ್ತಿರುವ ಆ ವ್ಯಕ್ತಿ ಕೂಡ ಫೋಟೋದಲ್ಲಿ ಸೈಡ್ ಅಲ್ಲಿ ನಿಂತಿರ್ತಾನೆ. ಆತ ಯಾರು ಅಂತ ವಿಚಾರಿಸಿದಾಗ ಆತ ಕೂಡ ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ರಾಯನ್ ಅಂತ ಮ್ಯಾನೇಜರ್ ಹೇಳ್ತಾನೆ. ಹಾಗಾದ್ರೆ ನಾನೇ ಜೆನಿಫರ್ಲ ಗಂಡ ರಸಲ್ ಅಂತ ಹೇಳಿಕೊಳ್ತಿರುವ ಆ ವ್ಯಕ್ತಿ ಹೆಸರು ರಾಯನ್ ಅಂತ ಫ್ರಾಂಕ್ಗೆ ಕನ್ಫರ್ಮ್ ಆಗುತ್ತೆ. ಈ ಕಡೆ ಲ್ಯಾಪ್ಟಾಪ್ ನಲ್ಲಿ ಫೋಟೋಸ್ ಗಳನ್ನ ನೋಡ್ತಿದ್ದ ಜೆನಿಫರ್ಗೂ ಕೂಡ ನಾನೇ ನಿನ್ನ ಗಂಡ ರಸಲ್ ಅಂತ ಹೇಳಿಕೊಳ್ತಿರುವ ಆ ವ್ಯಕ್ತಿ ನಿಜವಾದ ತನ್ನ ಗಂಡ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಹೆದರಿಕೊಂಡ ಜೆನಿಫರ್ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡೋಣ ಅಂತ ನೋಡಿದ್ರೆ ಮನೆಯ ಇಂಟರ್ನೆಟ್ ಕನೆಕ್ಷನ್ ಹಾಗೂ ಟೆಲಿಫೋನ್ ನ ಕನೆಕ್ಷನ್ ಕೂಡ ಕಟ್ ಆಗಿರುತ್ತೆ. ಮತ್ತೊಂದು ಕಡೆ ಗ್ರೋಸರಿ ಶಾಪಿಂಗ್ ಅಂತ ಕಾರ್ ನಲ್ಲಿ ಹೋಗ್ತಿದ್ದ ರಾಯನ್ಗೆ ತನ್ನ ಪರ್ಸ್ ಅನ್ನ ಮನೆಯಲ್ಲೇ ಬಿಟ್ಟಿದ್ದೀನಿ ಅಂತ ನೆನಪಾಗಿ ತಕ್ಷಣ ವಾಪಸ್ ಬರ್ತಾನೆ. ರಾಯನ್ ಮನೆಗೆ ವಾಪಸ್ ಬರೋಷ್ಟರಲ್ಲೇ ಇಲ್ಲಿಂದ ತಪ್ಪಿಸಿಕೊಳ್ಬೇಕು ಅಂತ ಜೆನಿಫರ್ ಹಿಂದಿನ ಡೋರ್ ನಿಂದ ಹೊರಗಡೆ ಬರ್ತಾಳೆ. ಅಟ್ಲೀಸ್ಟ್ ಹೊರಗಡೆ ಬಂದಾಗ್ಲಾದ್ರೂ ಮೊಬೈಲ್ ನಲ್ಲಿ ನೆಟ್ವರ್ಕ್ ಸಿಗುತ್ತಾ ಅಂತ ಚೆಕ್ ಮಾಡಿದ್ರೆ ಈಗ್ಲೂ ಕೂಡ ನೆಟ್ವರ್ಕ್ ಸಿಗ್ತಿರೋದಿಲ್ಲ. ತಕ್ಷಣ ಆ ಫೋನ್ ಅನ್ನ ಓಪನ್ ಮಾಡಿ ನೋಡಿದ್ರೆ ರಾಯನ್ ತನಗೆ ಕೊಟ್ಟಿರೋದು ಒಂದು ಡಮ್ಮಿ ಫೋನ್ ಅಂತ ಗೊತ್ತಾಗುತ್ತೆ. ಇನ್ನು ತಡ ಮಾಡದೆ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲೇ ಹಿಂದಿನಿಂದ ಬಂದ ರಾಯನ್ ತಲೆಗೆ ಕಲ್ಲಿನಿಂದ ಹೊಡೆದು ಪ್ರಜ್ಞೆ ತಪ್ಪಿಸಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಜೆನಿಫರ್ಗೆ ವಾಪಸ್ ಪ್ರಜ್ಞೆ ಬಂದಾಗ ರೂಮ್ ನಲ್ಲಿ ಲಾಕ್ ಮಾಡಿರ್ತಾನೆ. ಇವನನ್ನ ನೋಡ್ತಿದ್ದ ಹಾಗೇನೆ ಹೆದರಿಕೊಂಡ ಜೆನಿಫರ್, ಅಷ್ಟಕ್ಕೂ ಯಾರ್ ನೀನು ನನ್ನ ಗಂಡ ರಸಲ್ ಅಲ್ಲ ಅಂತ ಗೊತ್ತಾಯ್ತು, ನನ್ನನ್ನ ಯಾಕೆ ಈ ರೀತಿ ಟಾರ್ಚರ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ರಾಯನ್ ಆಕೆಗೆ ಏನು ಹೇಳದೆ ಆಕೆ ಕಾಲನ್ನ ಬೆಡ್ಗೆ ಕಟ್ಟಿ ಹಾಕಿ ಹೊರಗಡೆ ಬರ್ತಾನೆ. ಆತ ಹೊರಗಡೆ ಹೋಗ್ತಿದ್ದ ಹಾಗೆ ತನ್ನ ಕಾಲಿಗೆ ಕಟ್ಟಿದ್ದ ಹಗ್ಗವನ್ನ ಜೆನಿಫರ್ ತುಂಬಾನೇ ಕಷ್ಟದಿಂದ ಬಿಡಿಸಿಕೊಳ್ತಾಳೆ. ಬೇಸ್ಮೆಂಟ್ ಗೆ ಬಂದು ಕಾರ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಕಾರೇ ಸ್ಟಾರ್ಟ್ ಆಗೋದಿಲ್ಲ ಹಾಗೂ ಆ ಕಾರ್ನ ಡಿಕ್ಕಿಯಿಂದ ತುಂಬಾನೇ ಕೆಟ್ಟ ವಾಸನೆ ಬರ್ತಿರುತ್ತೆ. ಅದೇ ಸಮಯಕ್ಕೆ ಮನೆಗೆ ವಾಪಸ್ ಬಂದ ರಾಯನ್ ತನ್ನ ಕಾರನ್ನ ಪಾರ್ಕ್ ಮಾಡೋದಕ್ಕೆ ಅಂತ ಬೇಸ್ಮೆಂಟ್ ನ ಡೋರ್ ಅನ್ನ ಓಪನ್ ಮಾಡ್ತಾನೆ. ಈಗ ಜೆನಿಫರ್ ರಾಯನ್ಗೆ ಗೊತ್ತಾಗಬಾರ್ದು ಅಂತ ಶಬ್ದ ಮಾಡದೆ ಆ ಕಾರ್ ನಲ್ಲೇ ಬಚ್ಚಿಟ್ಟುಕೊಳ್ತಾಳೆ. ರಾಯನ್ಗೂ ಕೂಡ ಜೆನಿಫರ್ ಆ ಕಾರ್ ನಲ್ಲಿ ಇದ್ದಾಳೆ ಅನ್ನೋದು ಗೊತ್ತಿಲ್ಲದೆ ಆ ಕಾರ್ನ ಡಿಕ್ಕಿಯನ್ನ ಓಪನ್ ಮಾಡಿದಾಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಆ ಕಾರ್ನ ಡಿಕ್ಕಿಯ ಒಳಗಡೆ ಶಾಕಿಂಗ್ಲಿ ಈ ರಾಯನ್ ಜೆನಿಫರ್ಲ ನಿಜವಾದ ಗಂಡ ರಸಲ್ ನನ್ನ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ಮುಚ್ಚಿಟ್ಟಿರ್ತಾನೆ. ಈಗ ಡೆಡ್ ಬಾಡಿ ತುಂಬಾನೇ ವಾಸನೆ ಬರ್ತಿದ್ದ ಕಾರಣ ಈ ದಿನ ರಾತ್ರಿನೇ ಅದನ್ನ ಡಿಸ್ಪೋಸ್ ಮಾಡೋಣ ಅಂತ ಡಿಕ್ಕಿಯನ್ನ ಕ್ಲೋಸ್ ಮಾಡಿ ವಾಪಸ್ ಮನೆಯ ಒಳಗಡೆ ಬರ್ತಾನೆ. ಈಗ ತಾನು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಗೊತ್ತಾದ್ರೆ ನನ್ನನ್ನ ಕೂಡ ಸಾಯಿಸಿ ಬಿಡ್ತಾನೆ ಅಂತ ವಾಪಸ್ ರೂಮ್ಗೆ ಬಂದು ಮೊದಲು ಹೇಗಿತ್ತೋ ಅದೇ ರೀತಿ ತನ್ನ ಕಾಲನ್ನ ಕಟ್ಟಿಕೊಳ್ತಾಳೆ. ಆತ ಜೆನಿಫರ್ಲನ್ನ ಕೂಡಿ ಹಾಕಿದ್ದ ರೂಮ್ಗೆ ಬಂದು ಆಕೆಯನ್ನ ಮಾತನಾಡಿಸ್ಬೇಕು ಅನ್ನೋಷ್ಟರಲ್ಲೇ ಮನೆಯ ಡೋರ್ ಬೆಲ್ ಅನ್ನ ಯಾರೋ ಪ್ರೆಸ್ ಮಾಡ್ತಾರೆ. ಗಾಬರಿಯಾದ ರಾಯನ್ ಯಾರು ಅಂತ ಹೋಗಿ ನೋಡಿದ್ರೆ ಇವರನ್ನ ಹುಡುಕಿಕೊಂಡು ಆಫೀಸರ್ ಫ್ರಾಂಕ್ ಅಲ್ಲಿಗೆ ಬಂದಿರ್ತಾನೆ. ಈಗ ಡೋರ್ ಅನ್ನ ಓಪನ್ ಮಾಡದೇ ಇದ್ರೆ ಫ್ರಾಂಕ್ಗೆ ಅನುಮಾನ ಬರುತ್ತೆ ಅಂತ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ರಾಯನ್ ಹೋಗ್ತಾನೆ. ತಕ್ಷಣ ಜೆನಿಫರ್ ಕಿಟಕಿ ಬಳಿ ಹೋಗಿ ಮೇನ್ ಡೋರ್ ನಿಂದ ಬರಬೇಡ, ಹಿಂದಿನ ಡೋರ್ ನಿಂದ ಬಾ ಅಂತ ಫ್ರಾಂಕ್ಗೆ ಸಿಗ್ನಲ್ ಮಾಡ್ತಾಳೆ. ಆದ್ರೆ ಆಫೀಸರ್ ಫ್ರಾಂಕ್ ಜೆನಿಫರ್ಲನ್ನ ನೋಡ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ಹಿಂದಿನಿಂದ ಬಂದ ರಾಯನ್ ಅವನ ತಲೆಗೂ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಅದೇ ಕೋಪದಲ್ಲಿ ಒಳಗಡೆ ಬಂದು ಜೆನಿಫರ್ಗೆ, ನಿನಗೆ ಎಷ್ಟು ಧೈರ್ಯ ಇದ್ರೆ ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀಯಾ? ನಾವು ಒಟ್ಟಿಗೆ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರುವಾಗ್ಲೂ ನಾನು ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ. ಆದ್ರೆ ನೀನು ನನ್ನ ಪ್ರೀತಿಯನ್ನ ರಿಜೆಕ್ಟ್ ಮಾಡಿ ಆ ರಸಲ್ ಜೊತೆ ಮದುವೆಯಾಗಿ ಹಾಯಾಗಿರೋದಕ್ಕೆ ನಾನು ಬಿಡ್ತೀನ. ಅದಕ್ಕೇನೆ ಪ್ಲಾನ್ ಮಾಡಿ ನೀನು ಹಾಗೂ ನಿನ್ನ ಗಂಡ ಆ ದಿನ ರಾತ್ರಿ ನಿನ್ನ ತಂದೆ ತಾಯಿಯ ಮನೆಗೆ ಹೋದಾಗ ಮೊದಲಿಗೆ ನಿನ್ನ
ಗಂಡನನ್ನ ಕೊಲೆ ಮಾಡಿದೆ. ಆದ್ರೆ ಆ ಸಮಯದಲ್ಲಿ ನೀನು ನನ್ನಿಂದ ತಪ್ಪಿಸಿಕೊಂಡೆ. ಪೊಲೀಸರಿಗೆ ಸಾಕ್ಷಿ ಸಿಗಬಾರ್ದು ಅಂತ ನಿನ್ನ ತಂದೆ ತಾಯಿಯನ್ನ ಕೂಡ ಕೊಲೆ ಮಾಡಿದೆ. ನಿನ್ನನ್ನು ಸಾಯಿಸಿ ಬಿಡ್ಬೇಕು ಅಂತ ಚೇಸ್ ಮಾಡ್ತಾ ಬರ್ತಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಯ್ತು. ಆದ್ರೆ ನಿನ್ನನ್ನ ಸಾಯಿಸ್ಬೇಕು ಅಂತ ಅಂದುಕೊಂಡಿದ್ದ ನಿನಗೆ ಆಕ್ಸಿಡೆಂಟ್ ಆಗಿ ಒಂದು ಪ್ಲಸ್ ಪಾಯಿಂಟ್ ಆಯ್ತು. ತಲೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ನಿನಗೆ ಹಳೆಯದೆಲ್ಲ ಮರೆತು ಹೋಯ್ತು. ಆಗ ನಾನೊಂದು ಪ್ಲಾನ್ ಮಾಡಿ ನಾನೇ ನಿನ್ನ ಗಂಡ ಅಂತ ಫೇಕ್ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿ ನಿನ್ನ ಜೊತೆ ಜೀವನ ಪರ್ಯಂತ ಖುಷಿಯಾಗಿರ್ಬೇಕು ಅಂತ ಅಂದುಕೊಂಡೆ. ಆದ್ರೆ ಅಷ್ಟರಲ್ಲೇ ಆ ಪೊಲೀಸ್ ಆಫೀಸರ್ ಫ್ರಾಂಕ್ಗೆ ಹಾಗೂ ನಿನಗೆ ನಾನು ರಸಲ್ ಅಲ್ಲ ಅಂತ ಗೊತ್ತಾಗಿ ಹೋಯ್ತು. ಜೆನಿಫರ್ ನನ್ನ ಮಾತನ್ನ ಕೇಳು, ಹಳೆಯದನ್ನೆಲ್ಲ ಮರೆತು ನಾವಿಬ್ರು ಮದುವೆ ಆಗಿ ಆರಾಮಾಗಿರೋಣ ಅಂತ ವಿಚಿತ್ರವಾಗಿ ನಗ್ತಾನೆ. ಮತ್ತೊಂದು ಕಡೆ ರಾಯನ್ ಆ ಪೊಲೀಸ್ ಆಫೀಸರ್ ಫ್ರಾಂಕ್ ನ ತಲೆಗೆ ಹೊಡೆದಿದ್ದ ಕಾರಣ ಆತ ಸತ್ತು ಹೋದ ಅಂದುಕೊಂಡು ಅವನನ್ನ ತೆಗೆದುಕೊಂಡು ಹೋಗಿ ಬೇಸ್ಮೆಂಟ್ ನಲ್ಲಿ ಮುಚ್ಚಿಟ್ಟಿರ್ತಾನೆ. ಸ್ವಲ್ಪ ಸಮಯದ ನಂತರ ವಾಪಸ್ ಪ್ರಜ್ಞೆ ಬಂದ ಫ್ರಾಂಕ್ ತನ್ನನ್ನ ಮುಚ್ಚಿಟ್ಟಿದ್ದ ಬಾಕ್ಸ್ ನಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಕಡೆ ಜೆನಿಫರ್ ಇವನಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಒಂದು ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ರಾಯನ್, ನೀನು ನನ್ನನ್ನ ಪ್ರೀತಿ ಮಾಡ್ತಿದ್ದೆ ಅಂತ ನನ್ನ ಮದುವೆಗೂ ಮುಂಚೆನೆ ಹೇಳೋದಲ್ವಾ? ನನಗೂ ನಿನ್ನ ಮೇಲೆ ಕ್ರಶ್ ಇತ್ತು. ಆದ್ರೆ ನೀನು ನನ್ನನ್ನ ಮದುವೆ ಆಗ್ತೀಯೋ ಇಲ್ವೋ ಅನ್ನೋದು ಗೊತ್ತಾಗದೆ ನಾನು ರಸಲ್ ನನ್ನ ಮದುವೆ ಆದೆ ಅಂತ ನಾಟಕ ಮಾಡ್ತಾಳೆ. ಈಕೆ ಮಾತುಗಳನ್ನ ಕೇಳಿ ಖುಷಿಯಾದ ರಾಯನ್ ನಿನಗೆ ಡ್ರಿಂಕ್ಸ್ ತರ್ತೀನಿ ಅಂತ ಪಕ್ಕದ ರೂಮ್ಗೆ ಹೋಗ್ತಾನೆ. ತಕ್ಷಣ ಜೆನಿಫರ್ ಅಲ್ಲಿದ್ದ ಲೈಟರ್ ನ ಸಹಾಯದಿಂದ ತನಗೆ ಕಟ್ಟಿದ್ದ ಹಗ್ಗವನ್ನ ಬಿಡಿಸಿಕೊಳ್ತಾಳೆ. ಹೊರಗಡೆ ಬಂದು ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಕಾಲಿಗೆ ಗಾಯವಾಗಿದ್ದ ಕಾರಣ ಜೋರಾಗಿ ಓಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಡೆ ವಾಪಸ್ ರೂಮ್ಗೆ ಬಂದು ನೋಡಿದಾಗ ಜೆನಿಫರ್ ತಪ್ಪಿಸಿಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಯನ್ ಕೂಡ ಹೊರಗಡೆ ಬಂದು ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಇನ್ನು ಕೂಡ ಬದುಕಿದ್ದ ಪೊಲೀಸ್ ಆಫೀಸರ್ ಫ್ರಾಂಕ್ ಕೂಡ ಹೇಗೋ ಮಾಡಿ ಕಷ್ಟಪಟ್ಟು ಆ ಬಾಕ್ಸ್ ನಿಂದ ಹೊರಗಡೆ ಬರ್ತಾನೆ. ಈ ಕಡೆ ರಾಯನ್ ಕೊನೆಗೂ ಜೆನಿಫರ್ಲನ್ನ ಹಿಡಿದು ಆಕೆಗೆ ಸರಿಯಾಗಿ ಹೊಡಿತಾನೆ. ನಿನಗೆ ಎಷ್ಟೇ ಹೇಳಿದ್ರು ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ? ನೀನು ಬದುಕಿರಬಾರ್ದು ಅಂತ ತನ್ನ ಬಳಿ ಇದ್ದ ಗನ್ ಅನ್ನ ಪಾಯಿಂಟ್ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಫ್ರಾಂಕ್ ರಾಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆತ ಫ್ರಾಂಕ್ಗೆ ಸರಿಯಾಗಿ ಹೊಡೆದು ಇನ್ನೇನೋ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲೇ ಜೆನಿಫರ್ಲ ಕೈಗೆ ಫ್ರಾಂಕ್ ಬಳಿದ್ದ ಗನ್ ಸಿಗುತ್ತೆ. ತಕ್ಷಣ ರಾಯನ್ಗೆ ಹಲವಾರು ಬಾರಿ ಶೂಟ್ ಮಾಡಿ ಸಾಯಿಸಿ ಫ್ರಾಂಕ್ ನನ್ನ ಕಾಪಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಫ್ರಾಂಕ್ ರಸಲ್ ಬದುಕಿದ್ದಾಗ ತನ್ನ ಹೆಂಡತಿಗೆ ಅಂತ ಬರ್ದಿದ್ದ ಲೆಟರ್ ಅನ್ನ ಕೊಡ್ತಾನೆ. ಅಂದ್ರೆ ಆ ದಿನ ರಾತ್ರಿ ಫ್ರಾಂಕ್ ಜೆನಿಫರ್ಲ ಮನೆಗೆ ಹೋದಾಗ ಆ ಲೆಟರ್ ಸಿಕ್ಕಿರುತ್ತೆ. ಅದರಲ್ಲಿ ರಸಲ್ ಏನ್ ಬರ್ದಿರ್ತಾನೆ ಅಂದ್ರೆ, ಜೆನಿಫರ್ ನನ್ನನ್ನ ಮದುವೆ ಆಗಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೀನಿ ಅನ್ನೋದಾದ್ರೆ ನಿನ್ನನ್ನ ಮದುವೆಯಾದ ನಂತರವೇ. ಇನ್ ಮುಂದೆ ನಾವಿಬ್ರು ತುಂಬಾನೇ ಖುಷಿಯಾಗಿರೋಣ, ನಿನ್ನನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತೀನಿ ಅಂತ ಬರ್ದಿರ್ತಾನೆ. ತನ್ನ ಗಂಡ ತನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನ ನೋಡಿ ಜೆನಿಫರ್ ತುಂಬಾನೇ ಎಮೋಷನಲ್ ಆಗ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.